ಆದಿಚುಂಚನಗಿರಿ ಮಠದವರು ಕೊಟ್ಟ ಜಮೀನನ್ನ ಸರ್ಕಾರ ಮತ್ತೆ ವಾಪಸ್ ಕೊಟ್ಟಿದ್ದು ಯಾಕೆ? ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿದ್ದು ಹೇಗೆ? ಸಿಎಂ ಮಗ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಹೆಚ್ಚು ಪ್ರಚಾರ ಪಡ್ಕೊಂಡ್ರ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಆದಿಚುಂಚನಗಿರಿ ಮಠದವರು ಸರ್ಕಾರಕ್ಕೆ ನೀಡಿದ್ದ ಜಮೀನನ್ನು ಮಠಕ್ಕೆ ವಾಪಸ್ ನೀಡಲಾಗಿದೆ ಅಂತ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಮಾಧುಸ್ವಾಮಿ, ಆದಿಚುಂಚನಗಿರಿ ಮಠದವರು ಸರ್ಕಾರಕ್ಕೆ ನೀಡಿದ್ದ 32.18 ಎಕರೆ ಜಾಗವನ್ನ ಮಠಕ್ಕೆ ವಾಪಸ್ ನೀಡಿದ್ದಾಗಿ ಹೇಳಿದ್ರು. ಬಿಡಿಎ ನಿವೇಶನದ ಗುತ್ತಿಗೆ ಹಣ ನೀಡಿದವರು ಶೇಕಡಾ 50ರಷ್ಟು ಬಡ್ಡಿ ಕಟ್ಟಿದ್ರೆ ನಿವೇಶನ ನೀಡಲು ಅವಕಾಶ ಇರೋದಾಗಿಯೂ ಹೇಳಿದ್ರು. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಾಗ್ತಿರುವ ಕಾರಣ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೂ ಬ್ರೇಕ್ ಬಿದ್ದಿದೆ. ಸಂಭ್ರಮಕ್ಕೆ ಬ್ರೇಕ್ ಹಾಕಲು ಬಿಬಿಎಂಪಿ ನಿರ್ಧರಿಸಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವರ್ಷಾಚರಣೆ ಆಚರಿಸುವಾಗ ಹೆಚ್ಚು ಜನರು ಸೇರ್ತಾರೆ. ಮಾಸ್ಕ್ ಧರಿಸದೆ ದೈಹಿಕ ಅಂತರ ಕಾಪಾಡೋದು ಸೇರಿ ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡೋದು ಅಸಾಧ್ಯ. ಹೀಗಾಗಿ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲು ನಿರ್ಧರಿಸಲಾಗಿದೆ. ಶಿರಾ ಗೆಲುವಿನ ಕ್ರೆಡಿಟ್ ವಿಜಯೇಂದ್ರಗೆ ಮಾತ್ರ ಎಂದು ಬಿಂಬಿತ ಆಗ್ತಿದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಮಗ ಎನ್ನುವ ಕಾರಣಕ್ಕೆ ಹೆಚ್ಚು ಪ್ರಚಾರ ಸಿಕ್ಕಿದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೇಳಿದ್ದಾರೆ. ಸಂಕಷ್ಟದ ಕಾಲದಲ್ಲಿ ಗೋವಿಂದ ಕಾರಜೋಳ 1 ವಾರಗಳ ಕಾಲ ಶಿರಾದಲ್ಲಿ ಕೆಲಸ ಮಾಡಿದ್ದಾರೆ. ಸೋಮಣ್ಣ, ಪೂರ್ಣಿಮಾ ಶ್ರೀನಿವಾಸ್ ಎಲ್ಲರೂ ಸೇರಿ ಶಿರಾ ಗೆಲುವಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಮಹಾಲಿಂಗಪುರ ಪುರಸಭೆ ಸದಸ್ಯರನ್ನ ಎಳೆದಾಡಿದ ಕೇಸ್ಗೆ ಸಂಬಂಧಿಸಿದಂತೆ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಸಿದ್ದು ಸವದಿ ಒಬ್ಬ ಶಾಸಕನಾಗಿ ಈ ರೀತಿ ಮಾಡಿದ್ದು ಸರಿಯೇ? ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವುದು ಅಪರಾಧ. ನಾವು ಸಂಸ್ಕೃತರು ಎಂದು ಬಿಜೆಪಿಯವರು ಹೇಳ್ತಾರೆ. ಇದೇನಾ ಬಿಜೆಪಿಯವರ ಸಂಸ್ಕೃತಿ ಎಂದು ಸಿದ್ದು ವಾಗ್ದಾಳಿ ನಡೆಸಿದ್ರು. ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಬದಲಾವಣೆ ಮಾಡ್ತೀವಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಪೊಲೀಸ್ ಸಿಬ್ಬಂದಿಗೆ ವಾಹನಗಳ ಅವಶ್ಯಕತೆ ಇದೆ. ಹೀಗಾಗಿ ಪ್ರತಿ ಹಂತದ ಅಧಿಕಾರಿಗಳಿಗೆ ವಾಹನ ಒದಗಿಸುತ್ತೇವೆ. 2021-22ಕ್ಕೆ ಠಾಣೆಗಳಿಗೆ ಹೊಸ ಜೀಪ್ಗಳನ್ನು ನೀಡುತ್ತೇವೆ. ಪೊಲೀಸ್ ಇನ್ಫಾರ್ಮ್ ಬಗ್ಗೆ ಡಿಜಿಪಿ ಹಂತದಲ್ಲಿ ಸಮಿತಿ ರಚಿಸಲು ನಿರ್ಧರಿಸುವುದಾಗಿ ಬೊಮ್ಮಾಯಿ ಹೇಳಿದ್ರು. ನಟಿ ಮೇಘನಾ ರಾಜ್ ತಮ್ಮ ಪುತ್ರನ ತೊಟ್ಟಿಲು ಶಾಸ್ತ್ರದ ಪ್ರಯುಕ್ತ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಭಾವುಕರಾದರು. ಇವತ್ತು ತೊಟ್ಟಿಲು ಶಾಸ್ತ್ರ ಹೊಸ ರೀತಿಯ ಸಂತೋಷವೆನ್ನಿಸಿದೆ. ಮಗ ಮನೆಗೆ ಬಂದಿದ್ದಾನೆ, ತುಂಬಾ ಖುಷಿಯಾಗಿದೆ. ನನಗೆ ನನ್ನ ಮಗನ ಶಕ್ತಿ, ಇದನ್ನೆಲ್ಲ ಚಿರು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಮೇಘನಾ ರಾಜ್ ಮನೆಯಲ್ಲಿವತ್ತು ಸಂಭ್ರಮ ಮನೆ ಮಾಡಿತ್ತು. ಚಿರುಪುತ್ರ ಹುಟ್ಟಿ 22 ದಿನಗಳ ಬಳಿಕ ತೊಟ್ಟಿಲ ಶಾಸ್ತ್ರ ಮಾಡಿದ್ದು, ಗದಗದ ಗುತ್ತಲ್ ವನಿತಾ ಅವರ ವತಿಯಿಂದ ವಿಶೇಷ ತೊಟ್ಟಿಲು ನೀಡಲಾಗಿದೆ ಅಂತ ಮೇಘನಾ ತಂದೆ ಸುಂದರ್ ರಾಜ್ ಹೇಳಿದ್ರು. ಜೂನಿಯರ್ ಚಿರುಗೆ ವಿಶೇಷವಾದ ತೊಟ್ಟಿಲು ಕೊಟ್ಟ ಸ್ತ್ರೀ ಶಕ್ತಿ ಮಹಿಳಾ ಸೇವಾ ಸಂಘದ ಅಧ್ಯಕ್ಷೆ ವನಿತಾ ಗುತ್ತಲ್ ನೈಸರ್ಗಿಕ ಬಣ್ಣಗಳಿಂದ ತೊಟ್ಟಿಲು ಮಾಡಿದ್ದಾರೆ. ಈ ಮೊದಲು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕುಬಸ ಮಾಡಿದ ಬಳಿಕ ಮಾರುತಿ ಬಡಿಗೇರ್ ಅನ್ನೋ ಕಲಾವಿದರಿಂದ ಈ ತೊಟ್ಟಿಲು ಸಿದ್ಧವಾಗಿದೆ. ತೊಟ್ಟಿಲು ರೆಡಿಯಾಗಲು 4 ರಿಂದ 5 ತಿಂಗಳು ಸಮಯ ಹಿಡಿದಿದೆಯಂತೆ. ದಿವಂಗತ ನಟ ಚಿರಂಜೀವಿ ಸರ್ಜಾ ಮನೆಯಲ್ಲಿ ಮಗುವಿನಿಂದ ನಗು ಆವರಿಸಿದೆ. ಇಂದು ಬೆಳಗ್ಗೆಯಿಂದಲೇ ಮನೆಯಲ್ಲಿ ಹಬ್ಬದ ಕಳೆ ನಿರ್ಮಾಣವಾಗಿತ್ತು. ಮನೆಯಂಗಳದಲ್ಲಿ ರಂಗೋಲಿ ನೀಡಿದ್ರೆ ಹೂವು ರಂಗೋಲಿಯಿಂದ ಮನೆಯಂಗಳ ಜಗಮಗಿಸುತ್ತಿತ್ತು. ತೊಟ್ಟಿಲು ಶಾಸ್ತ್ರಕ್ಕಾಗಿ ಬಣ್ಣಗಳಿಂದ ಕೂಡಿರೋ ಹ್ಯಾಂಡ್ ಮೇಡ್ ತೊಟ್ಟಿಲು ಮಾಡಿದ್ದು, ಮೊಮ್ಮಗನ ತೊಟ್ಟಿಲು ಶಾಸ್ತ್ರಕ್ಕೆ ಆಗಮಿಸಿದ ಚಿರು, ಅಮ್ಮ, ಅಮ್ಮಾಜಿ ಹಾಗೂ ಅಜ್ಜಿ ಲಕ್ಷ್ಮೀದೇವಮ್ಮ ಆಗಮಿಸಿದ್ರು.